ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಏಲಕ್ಕಿ ಬಾಳೆ ಬೆಳೆಯುವುದು. ಓಕೆ, ಈ ರೀತಿ ಏಲಕ್ಕಿ ಬಾಳೆಯನ್ನು ತೋಟಗಳಲ್ಲಿ 10 ಅಡಿ ಅಂತರದಲ್ಲಿ ಬೆಳೆಯಬಹುದು. ಇಂತಹ ಮೋಸಗಳನ್ನು ಕಿತ್ತು 2 ಅಡಿ 2 ಅಡಿ ಗುಂಡು ಹೊಡೆದು ಉಣಿದರೆ ಇದು ಬೆಳೆಯಲು ಆರಂಭಿಸಿದೆ. ಉಣಿದ 3 ದಿವಸಗಳ ನಂತರ ಈ ಗಿಡ್ಡೆಯ ಕಂದನ್ನು ಇಷ್ಟು ಕಟ್ ಮಾಡಿ ಬಿಸಾಕಬೇಕು. ಆಗ ಒಳಗಿನಿಂದ ಸುಳಿ ಬಂದು ಉತ್ತಮ ಮರಗಳಾಗಿ ಬೆಳೆಯುತ್ತವೆ. ಈ ಏಲಕ್ಕಿ ಬಾಳೆಯು ಔಷಧಿಯುಕ್ತ ಗಿಡವಾಗಿದೆ, ಅಲ್ಲದೆ ಪೂಜೆಗೆ ಉತ್ತಮ ಗಿಡವಾಗಿದೆ. ಏಲಕ್ಕಿ ಬಾಳೆಯನ್ನು ಶುಗರ್ ಇರುವವರು ಸಹ ತಿನ್ನಲು ಡಾಕ್ಟರ್ಗಳು ಹೇಳುತ್ತಾರೆ. ಓಕೆ, ಈ ಏಲಕ್ಕಿ ಬಾಳೆಯ ಒಳಗಡೆ ದಿಂಡನ್ನು ಕಿಡ್ನಿ ಸ್ಟೋನ್ ಇರುವವರು ತಂದು ಪಲ್ಯ ಮಾಡಿ ಉಪಯೋಗಿಸುತ್ತಾರೆ. ಅಲ್ಲದೆ ಏಲಕ್ಕಿ ಬಾಳೆಯು ಎಲ್ಲ ದೇವರ ಪೂಜೆಗಳಲ್ಲಿಯೂ ಸಹ ಈ ಬಾಳೆಹಣ್ಣನ್ನು ಉಪಯೋಗಿಸುತ್ತಾರೆ. ಅಲ್ಲದೆ ಆಯುಧ ಪೂಜೆಯಲ್ಲಿ ಈ ಬಾಳೆಯ ಕಂದಿಗೆ ಸಾಕಷ್ಟು ಬೇಡಿಕೆ ಇರುತ್ತದೆ. ಹೀಗೆ ಬಾಳೆಯ ಕಂದು ದೇವರ ಪೂಜೆಗೂ ಸಹ ಇದನ್ನು ಉಪಯೋಗಿಸುತ್ತಾರೆ. ಅಲ್ಲದೆ ದೇವಸ್ಥಾನಗಳ ಹೊಸ ಉದ್ಘಾಟನೆಯಾದ ಸಮಾರಂಭಗಳಲ್ಲಿ ಇಂತಹ ಬಾಳೆಯ ಮರವನ್ನು ಉಣಿ ಇದನ್ನು ಕೊಚ್ಚಿ ದೇವರಿಗೆ ಕಣ್ಣನ್ನು ಧರಿಸುತ್ತಾರೆ. ಓಕೆ, ಹೀಗೆ ಏಲಕ್ಕಿ ಬಾಳೆಯು ಹಲವಾರು ಕಾರ್ಯಗಳಲ್ಲಿ ಜನರಿಗೆ ಉಪಯೋಗವಾಗಿದೆ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.